ಅವ್ರವ್ರ ವ್ಯಾಪಾರದಲ್ಲಿ ಅವ್ರು ಹೆಂಗೆ ಮಾಡ್ತಾರೋ ನಾನು ಕೇಳಲ್ಲಪ್ಪ. ನಾನು ಯಾರ ಮಾತಕ್ಕೂ ಹೋಗಲ್ಲ. ನನ್ನ ವ್ಯಾಪಾರ ಏನೋ ನಾನೇನೋ ಮನೆ ಬಾಡ್ಗೆ, ಲೈಟ್ ಬಿಲ್ಲು, ನೀರು ಬಿಲ್ಲು, ಆಮೇಲೆ ಹುಡುಗರಿಗೆ ಇಸ್ಕೂಲ್ಗೆ ಹೋಯ್ತವಲ್ಲ ಹುಡುಗರಿಗೆ ಫೀಜು ಅದೆಲ್ಲ ಕಟ್ಟಬೇಕು. ನಮ್ಮ ಒಬ್ರ ಹತ್ರ ಕೂತ್ಕೋಬಾರ್ದು, ಒಬ್ರ ಹತ್ರ ಮಾತಾಡ್ಸ್ಕೋಬಾರ್ದು. ನಮ್ಮ ವ್ಯಾಪಾರ ನಮ್ಮ ಮಾಡ್ಕೊಂಡು ನಮ್ಮ ಜೀವನ ಕಳ್ಕೊಂಡು ಕೊಡೋರ್ಗೆ ಬಂದವ್ರಿಗೆ ಮನೆಗೆ ಖರ್ಚಿಗೆ ಮಾಡ್ಕೊಂಡು ಏನೋ ಅಷ್ಟು ಇಷ್ಟು ನನ್ನ ಹತ್ರ ಮಾತ್ರೆಗಳು ಬೇಕಲ್ಲ ನನಗೂ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನಿವಾಗ HP ಸಮಾಜ ರಸ್ತೆ ಗಾಂಧಿ ಬಜಾರಲ್ಲಿ ಇದ್ದೀನಿ. ಇಲ್ಲಿ 70 ವರ್ಷದ ಒಬ್ಬರು ಅಜ್ಜಿ 50 ವರ್ಷದಿಂದ ಒಂದು ವ್ಯಾಪಾರನ ಮಾಡ್ತಾ ಇದ್ದಾರೆ. ನಾನಿವತ್ತು ಅವರು ವ್ಯಾಪಾರದ ಬಗ್ಗೆ ಮಾತಾಡೋಕ್ಕೆ ಆ್ಯಂಡ್ ಅವರ ಜೀವನದ ಕತೆ ಕೇಳಕ್ಕೆ ಬಂದಿದ್ದೀನಿ. ಬನ್ನಿ. ನಮಸ್ತೆ. ತಮ್ಮ ಹೆಸರು? ಮದೇವಮ್ಮ ಅಂತ. ನಿಮ್ಮ ವಯಸ್ಸು ಎಷ್ಟು? 70. ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ಇದ್ದೀರಾ? 60, 50ಕ್ಕೆ ಮಾಡಿದ್ವಿ. 50 ವರ್ಷದಿಂದ ಮಾಡ್ತಾ ಇದ್ದೀರಾ? ಓಕೆ. ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ? ಮನೇಲಿ ಇರ್ತಿದ್ದೆ. 50 ವರ್ಷದಿಂದ ಈ ಜಾಗಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಈ ಜಾಗಕ್ಕೆ ಬಂದು ನಾನು ಅದೇ 50-60 ವರ್ಷ ಆಯಿತು. ಆ ಕಡೆ ಇತ್ತು, ಆಮೇಲೆ ಇವಾಗ ಈ ಕಡೆ ಬಂದಿರೋದು. ಹೌದಾ? ಶುರು ಮಾಡಿದೆ ಈ ಬಾಳೆಹಣ್ಣು ವ್ಯಾಪಾರದಿಂದ. ಇದಕ್ಕೆ ಮುಂಚೆ ಏನು ಕೆಲಸ ಮಾಡ್ತಿರ್ಲಿಲ್ಲ? ಎಲ್ಲಿಂದ ತರುತ್ತೆ ಬಾಳೆಹಣ್ಣೆಲ್ಲ? ಜಯನಗರ ಇಲ್ಲಿ ಇದು ಅಗ್ರಹಾರ ಅಲ್ಲಿಂದ ಮಾಡ್ತಿರ್ತೀವಿ. ಎಷ್ಟು ದಿನಕ್ಕೆ ಒಂದ್ಸತಿ ಹೋಗೋದು ತರಕ್ಕೆ? 3 ದಿನಕ್ಕೊಂದ್ಸತಿ, ಓಕೆ. 2 ದಿನಕ್ಕೊಂದ್ಸತಿ. ಖಾಲಿ ಆದಾಗ ಹೋಗಿ ತಗೊಂಬಂದ್ಬಿಡ್ತಾನೆ. ಒಂದ್ಸತಿ ಹೋದ್ರೆ ಎಷ್ಟು ರೂಪಾಯಿಗೆ ಬಾಳೆಹಣ್ಣು ತರ್ತೀರಾ? ಒಂದು 20,000. 20,000. 20,000, ಒಂದು 10,000, 15,000 ಹೆಂಗೆ ಸಿಕ್ಕಿದ್ದು ಹಂಗೆ. ಗಾಡಿಗೆಲ್ಲ ಎಷ್ಟು ಖರ್ಚಾಗುತ್ತೆ? ಏನು 20,000. 20,000 ಆಗುತ್ತೆ ಗಾಡಿಗೆ, ಹೊಸ ಗಾಡಿ ತೊಗೋಬೇಕಂದ್ರೆ. ಸರಿ ಸರಿ. ಅಲ್ಲ ನಿಮಗೆ ವ್ಯಾಪಾರ ಮಾಡೋಕ್ಕೆ ದಿನಕ್ಕೆ ಎಷ್ಟು ಜನ ಬರ್ತಾರೆ? ಬರ್ತಾರೆ ಒಂದು ಇಲ್ಲಾಂದ್ರೆ ಒಂದು 30-40 ಜನ, 50 ಜನ ಬರ್ತಾರೆ. ಓಕೆ ಓಕೆ. ಆದಾಯ ಎಷ್ಟಾಗುತ್ತೆ? 10,000, 5,000 ಹೆಂಗಂತ ಮಾಡ್ತೀನಿ. ಹುಡುಗನ ಕೊಟ್ಬಿಡ್ತೀನಿ. ನನಗೆ ಬೇಕು ಅಂದರೆ ಒಂದು 100-200 ಮಡಿಕತ್ತೀನಿ, ಮನೆಗೆ ಹೊಂಟೈತಿ. ಲಾಭ ಇಷ್ಟು ಅಂತಲಲ್ಲ, ಕಾಯ್ನೋರು ಕಾಯಿ ತರಬೇಕಲ್ಲ, ಅವ್ರಿಗೆ ಸ್ವಲ್ಪ ಕೊಡಬೇಕು. ಇನ್ನೊಂದು ನಾವು ಮನೆಗೆ ಯಾವಾರ ಮನೆ ಬಾಡ್ಗೆ, ಲೈಟ್ ಬಿಲ್ಲು, ನೀರು ಬಿಲ್ಲು, ಆಮೇಲೆ ಹುಡುಗರಿಗೆ ಇಸ್ಕೂಲ್ಗೆ ಹೋಯ್ತವಲ್ಲ ಹುಡುಗರಿಗೆ ಫೀಜು ಅದೆಲ್ಲ ಕಟ್ಟಬೇಕು. ನಿಮ್ಗೆ 70 ವರ್ಷ ಆಗಿದ್ರು ಇಲ್ಲಿ ಬಂದು ಫುಟ್ಪಾತಲ್ಲಿ ವ್ಯಾಪಾರ ಮಾಡಬೇಕು ಅಂತ ಯಾಕೆ ಅನಿಸ್ತಾ ಇದೆ ನಿಮಗೆ? ನಾನು ಇನ್ನೇನೋ ಅಷ್ಟು ಬಂದನಿಂದ್ವಿ ಇಲ್ಲಿ ಇದ್ದು ಅಭ್ಯಾಸ ಆಗೋಯ್ತು ನನಗೆ. ಮನೇಲಿ ಇರಲ್ಲ, ಮನೇಲಿ ಸೊಸೆ ಇರ್ತಾಳೆ. ಅಲ್ಲ, ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದಿತ್ತು, ಅದನ್ನ ಬಿಟ್ಟು ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದೀವಿ. ನಾನು ಅಲ್ಲಿ ಇರೋದಿಲ್ವಲ್ಲ, ನಂಗೆ ಇಷ್ಟ ಇಲ್ಲ. ನಾನು ಯಾವಾಗಲೂ ಇಲ್ಲಿ ಇರಬೇಕು. 6 ಗಂಟೆ 7 ಗಂಟೆ ಇರಬೇಕು, ಆಮೇಲೆ ಮನೆಗೆ ಹೊಂಟೈತಿ. ಯಾಕೆ ಆ ಥರ ಅನಿಸುತ್ತೆ ನಿಮಗೆ ಅಂತ? ನನಗೆ ಯಾಕೆ ನಾನು ಇರೋಕೆ ಇಷ್ಟ ಇಲ್ಲ. ಮನೇಲೂ ಇಷ್ಟ, ಮನೇಲಿ ಏನು ಮಾಡಲ್ಲ ನಾನು. ಸುಮ್ಮನೆ ಹೋಗ್ತೀನಿ, ಹೋಗಿ ಕಾಫಿ ಗೀಪಿ ಕೊಡ್ತಾರೆ ಕುಡ್ಕೊತೀನಿ. ಸುಮ್ಮನೆ ಹೋಗಿ TV ನೋಡ್ತೀನಿ, ನೋಡ್ಲಿಲ್ವಾ ಸುಮ್ಮನೆ ಹೋಗಿ ಮನೆ ಕಬ್ಬಿತೀನಿ. ಅಂದರೆ ಮನೆ ನಡೀತಿರೋದೇ ಈ ವ್ಯಾಪಾರದಿಂದ? ವ್ಯಾಪಾರ. ತುಂಬ ಜನಕ್ಕೆ ಈ ವ್ಯಾಪಾರ ಮಾಡೋಕ್ಕೆ ಮುಂದೆ ಬರಲ್ಲ, ಭಯ ಇರುತ್ತೆ, ಹುಮ್ಮಸ್ಸು ಛಲ ಇರಲ್ಲ. ಬಟ್ ನೀವು ಈ ವಯಸ್ಸಲ್ಲಿ ಕಷ್ಟಪಟ್ಟು ದುಡ್ಡು ತಿಂತಾ ಇದ್ದೀರಲ್ಲ, ಅದಕ್ಕೆ ಮೋಟಿವ್ ಏನು? ಅದಕ್ಕೆ ಹೆಂಗೆ ನಿಮಗೆ ಛಲ ಸಿಗುತ್ತೆ ದುಡಿಬೇಕು ಅನ್ನೋ? ನಾವು ಮಾಡಬೇಕಲ್ಲ. ನಮ್ಮ ಒಬ್ರ ಹತ್ರ ಕೂತ್ಕೋಬಾರ್ದು, ಒಬ್ರ ಹತ್ರ ಮಾತಾಡ್ಸ್ಕೋಬಾರ್ದು. ನಮ್ಮ ವ್ಯಾಪಾರ ನಮ್ಮ ಮಾಡ್ಕೊಂಡು ನಮ್ಮ ಜೀವನ ಕಳ್ಕೊಂಡು ಕೊಡೋರ್ಗೆ ಬಂದವ್ರಿಗೆ ಮನೆಗೆ ಖರ್ಚಿಗೆ ಮಾಡ್ಕೊಂಡು ಏನೋ ಅಷ್ಟು ಇಷ್ಟು ನನ್ನ ಹತ್ರ ಮಾತ್ರೆಗಳು ಬೇಕಲ್ಲ ನನಗೂ. BP ಶುಗರ್ ಮಾತ್ರ ನುಂಗ್ತೀನಲ್ಲ, ಅದು ನಾನು ಮಡಿಕತ್ತೀನಿ. ಅಷ್ಟೇ ಇಷ್ಟು ಮಡಿಕತ್ತೀನಿ ಅಂದರೆ ಒಂದು 10,000 5,000 ಹಿಂಗೆ ಮಡಿಕತ್ತೀನಿ. ಯಾರೋ ನಿಮ್ಮಂಥವ್ರು ಇರ್ತಾರಲ್ಲ, ಅವ್ರ ಕೈಲಿ ಅಷ್ಟೇ ಕೊಟ್ಟು ಮಡಗಿಸ್ಕೊತೀನಿ. ಅಷ್ಟೇ ಕೊಟ್ಟು ಮಡ್ತೀನಿ. ಒಂದು ಸತಿ ಎಲ್ಲ ಬ್ಯಾಂಕಲ್ಲಿ, ಸಣ್ಣ ಬ್ಯಾಂಕಲ್ಲಿ ಒಂದಷ್ಟು ಇಷ್ಟು ಕೊಟ್ಟು ಮಡಗಿಸ್ಕೊತೀನಿ. ಅವ್ರ ಕೈಲಿ ಇಲ್ಲ ಅಂದರೂ ಒಂದು ಸತಿ 4 ಲಕ್ಷ ಕೊಟ್ಟಿದ್ದಿ, ಒಂದು ಸತಿ 3 ಲಕ್ಷ ಕೊಟ್ಟಿದ್ದಿ, ಈಗ ಒಂದು 4 ಲಕ್ಷ ಕೊಟ್ಟಿದ್ದೀನಿ. ಎಲ್ಲ ನಿಂತಿದೆ. ಈಗ ಬೇರೆಯವ್ರ ಕೈಲಿ 1-1.5 ಲಕ್ಷ ಕೊಟ್ಟಿದ್ದೀನಿ. ವ್ಯವಹಾರ ಮಾಡ್ದವ್ರು ಇರ್ತದೆ. ನಮಗೆ ಬೇಕು ಅಂದಾಗ ಮನೆಗೆ ಬೇಕಾ, ಇದು ಇನ್ನೇನವರು ಮಾಡಬೇಕಾ, ಕೊಟ್ಬಿಡೋದು. ಅವ್ನಿಗೆ ಮಗನಿಗೆ ಕೊಟ್ಬಿಡೋದು. ನಾನೇನು ಇಡಲ್ಲ. ಇದೇಕೆ ಮಡಿಕಂದ, ಇದು ಯಾಕೆ ತಿಂದ, ಇದೇನು ಉಂಡ, ಇದೇನು ತಿನ್ನಲ್ವಾ ಮಾಡಲ್ವಾ ಅಂತ ನಾನೇನು ಕೇಳಲ್ಲ. ನಾನು ಎಷ್ಟು ಮಾಡ್ತೀನಿ ಅಷ್ಟು ಅವ್ನ ಕೈ ಕೊಟ್ಬಿಡೋದು. ನಾನು ಎಷ್ಟು ಬೇಕೋ ನಾನು ಮಡಿಕೊಳ್ಳೋದು, ಮನೆಗೆ ಹೋಗ್ತಾರೆ ಅದು ಅಷ್ಟೇ. ತುಂಬ ಜನ ವ್ಯಾಪಾರ ಬೀದಿಲಿ ವ್ಯಾಪಾರ ಮಾಡ್ತಾರೆ, ಸ್ವಲ್ಪ ಫ್ರೀಡಮ್. ಅದೇನು ಅವ್ರವ್ರ ವ್ಯಾಪಾರದಲ್ಲಿ ಅವ್ರು ಹೆಂಗೆ ಮಾಡ್ತಾರೋ ನಾನು ಕೇಳಲ್ಲಪ್ಪ. ನಾನು ಯಾರ ಮಾತಕ್ಕೂ ಹೋಗಲ್ಲ. ನನ್ನ ವ್ಯಾಪಾರ ಏನೋ ನಾನೇನೋ. ಅಂದರೆ ಈಗ ಅವಮಾನ ಮಾಡ್ತಾರೆ, ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತವ್ರೆ, ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಬೇರೆಯವ್ರು ಮಾಡ್ತಾರೆ. ನಾವು ಅವ್ರ ಮಾತುಗಳಿಗೆ ನಾವು ಹೋಗಲ್ಲ. ನನ್ನ ಮಗನೂ ಅಷ್ಟೇ, ಯಾರೇ ಜಗಳ ಆಡಲಿ
ಅವ್ರ ಮಾತುಗಳಿಗೆ ಹೋಗಲ್ಲಮ್ಮ. ತಮ್ಮ ವ್ಯಾಪಾರ ಏನೋ ತಾವೇನ ಗಾಂಧಿ ಬಜಾರ್ಗೆ ಮನೆಗೆ ಹೋಗೋದೇನ, ಇಲ್ಲಿ ಬಂದು ವ್ಯಾಪಾರ ಮಾಡೋದೇನೋ, ಇಲ್ಲಿ ಹಿಂದಗಡೆ ಅಂಗಡಿಗೆ ಹೋಗ್ತಾನೆ. ಅಂಗಡಿಲಿ ಏನು ಗೊನನಿಗೆ ವಡೆ ಹಾಕ್ಬೇಕಾ, ಇಲ್ಲ ಕಟ್ ಮಾಡಬೇಕಾ, ಇಲ್ಲ ಹಣ್ಣು ತಂದು ಮಡಗಬೇಕಾ, ಇಷ್ಟರಲ್ಲಿ ವ್ಯವಹಾರ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಎಲ್ಲ ಆಯ್ತಮ್ಮ ನೀನು ಮನೆಗೆ ಹೋಗ್ಬೋದು ಅಂತಂದಾಗ ನಾನು ಮನೆಗೆ ಹೊಂಟೋಗ್ತೀನಿ ಅಷ್ಟೇ, ಬೇರೆ ಏನೂ ಇಲ್ಲಪ್ಪ. ಈಗ ಈ ಹಣ್ಣಿನ ಅಂಗಡಿ, ಹಣ್ಣಿನ ವ್ಯಾಪಾರ ಮಾಡೋರು ತುಂಬಾ ಜನ ಸಿಗ್ತಾರೆ ಈ ರೋಡಲ್ಲಿ ಆದ್ರು. ಬಟ್ ಅವರೆಲ್ಲ ಬಿಟ್ಟು ನಿಮ್ಮ ಅಂಗಡಿನೇ ಬಂದು ನಿಮ್ಮ ಹತ್ರ ನಿಮ್ದು ಹಣ್ಣು ತಗೋಬೇಕು ಅಂದ್ರೆ ಆ ಥರ ಇದು ಐಡಿಯಾ ಆಯ್ತಾ ಯೂಸ್ ಮಾಡ್ತೀರಾ? ನಾವು ಮಾಡ್ತೀನಿ. ಹಿಂಗೆ ಬಂದು ಒಂದೆರಡು ಹಣ್ಣು ಹೆಚ್ಚಿಗೆ ಹಾಕೋದು, ಒಂದೆರಡು ಹಣ್ಣು ಕಡಿಮೆ ಕೊಡೋದು, ಇಲ್ಲ ಒಂದು kg ಕೊಡೋದು, ಒಂದು kg ಮೇಲೆ ಒಂದು 4 ಜಾಸ್ತಿ ಕೊಡೋದು. ಒಂದು ಈಗ 18 ರೂಪಾಯಿ 80 ರೂಪಾಯಿ ಅಂದರೆ 100 ರೂಪಾಯಿ ಇಸ್ಕೊಳ್ಳೋದು ಅಷ್ಟೇ. ಜನ ಸಂಪಾದನೆ ಮಾಡೋದು ಹಿಂಗೆ ಅಂತ ಅದೇ ಹಿಂಗೆಯೇ ಒಂದು 4 ಹಣ್ಣು ಹೆಚ್ಚಾಗಿ ಕೊಟ್ಬಿಡೋದು. $1 ರೂಪಾಯಿ ಜಾಸ್ತಿ ಕೊಡಿ, 10 ರೂಪಾಯಿ ಜಾಸ್ತಿ ಕೊಡಿ, ನಾವು ಒಂದು 4 ರೂಪಾಯಿ ಜಾಸ್ತಿ ಕೊಡಿ ಅಂದರೆ ಕೊಟ್ಬಿಟ್ಟು ಹೋಯ್ತಾರೆ. ಅದೇನೂ ಇಲ್ಲ, ತೊಂದರೆ ಇಲ್ಲ. ನೀವು ವ್ಯಾಪಾರ ಮಾಡ್ತಾ 50 ವರ್ಷದಿಂದ ಏನು ಕಲ್ತಿರಿ ಜೀವನದಲ್ಲಿ, ಏನು ಪಾಠ ಕಲ್ತಿರಿ? ನಾನೇನು ಕಲೀನಿಲ್ಲಪ್ಪ. ಇದೇ ಇದು ಮಾರೋದು, ಅವ್ರಿಗೆ ಯಾರ್ಯಾರು ಕೊಡ್ಬೇಕಾ ಕೊಟ್ಬಿಡೋದು, ಮನೆಗೆ ಯಾವಾರ ಬೇಕಾ ಮನೆಗೆ ಮಾಡ್ಕೊಳ್ಳೋದು. ಅದು ಇದು ಇರ್ತದಲ್ಲ, ಒಂದು ದಿನಕ್ಕೆ 200 500 ಆದರೂ ಆಯಿತು, 1000 ಆದರೂ ಆಯಿತು, ಇಲ್ಲ ಮಕ್ಕಳು ಯಾರು ಬಂದರೂ ಆಯಿತು ಊರಿಂದ, ಅವ್ರಿಗೆ ಒಳ್ಳೇದು ಕೆಟ್ಟದ್ದೆಲ್ಲ ಕೊಡಲೇಬೇಕು, ಮಾಡಲೇಬೇಕು, ಕೊಟ್ಬಿಡೋದು. ಇಲ್ಲ ಒಬ್ಬ ಮಗಳು ಮೊಮ್ಮಗಳಾಗೋಳ, ನನ್ನ ಮಗನ ಮಗಳು, ಅವಳು 8, 9ನೇ ಕ್ಲಾಸ್ ಓದ್ತೈತೆ ಇವಾಗ. ಆ ಹುಡುಗಿಗೂ ಫೀಸ್ ಕಟ್ಟಬೇಕು, ಆ ಹುಡುಗಿಗೂ ಅಜ್ಜಿ ನಂಗೆ ಎಂತಿದ್ದು ಬೇಕು ಅಂದ್ರೆ ಅಂತ ತಗೊಳ್ಳೇಬೇಕು. 1,000, 1,500, 2,000, ಇಲ್ಲ 3,000, ಇಲ್ಲ 5,000, 7,000, 8,000 ಫೀಸು. ಬುಕ್ ಇದು ತಗೊಡ್ಬೇಕಲ್ಲ, ಪೆನ್ನು, ಅಲ್ಲಿ ಇನ್ನೊಂದು ಬುಕ್ಕು, ಅದೆಲ್ಲ ತಗೊಡ್ಬೇಕಾದ್ರೆ 8,000, 9,000ಕ್ಕೆಲ್ಲ ತಕ್ಕೊಟ್ಟಿನಿ. ನಾನೇನು ಮಾತ್ರ ಊಟಕ್ಕೆ ಅನ್ನ ಒಂದು ಬಿಟ್ರೆ ಬೇರೆ ಅನ್ನ ಯಾವಾರ ಮಾತ್ರ ನಾನು ತಿಂದವಳಲ್ಲ. ಏನೋ ಒಂದು ಉಂಡ್ರೆ ಒಂಚೂರು ಕಾಫಿ ಕುಡಿತೀನಿ, ಇಲ್ಲಿ ಬೇಕು ಅಂದರೆ ಒಂದು ಹಣ್ಣು ತಿಂತೀನಿ, ಇಲ್ಲ ತಿನ್ನಿಲ್ವಾ ಆಯಿತು. ಇದಕ್ಕೆ ಇಂಥ ಇಷ್ಟು ಹುಮ್ಮಸ್ಸು ಛಲ ಈ ಮನಸ್ಸು ಎಲ್ಲ ಹೆಂಗೆ ಬರುತ್ತೆ ಅಂತ ಈ ವಯಸ್ಸಲ್ಲೂ ಮಾಡ್ತೀನಪ್ಪ. ಎಲ್ಲ ಹೇಳ್ಕತ್ತಾರ, ನೀನು ಏನೋ ಹಿಂಗಾದ್ರೂ ಕೂತ್ಕತಿಯಲ್ಲ, ನೀನು ಹಿಂಗಾದ್ರೂ ಮಾಡ್ತೀನಿ ಅಂತೀಯಲ್ಲ, ನೀನು ಏನು ಹಂಗೆ ಮಾಡ್ತೀಯಲ್ಲ, ನೀನು ನನಗೆ ಬುದ್ಧಿ ಇಲ್ವ ಅಂದರೆ ನಂದು ಏನೂ ಇಲ್ಲ, ಸುಮ್ಮನೆ ಮಾಡ್ಕೊತೀನಿ, ಮನ್ಗೆ ಹೋಗ್ತೀನಿ ಅಂತ ಅವ್ರಿಗೆ ಅಂದ್ಬಿಡೋರು ಅಷ್ಟೇ. ಸರಿ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ? ಗಾಂಧಿ ಬಜಾರ್, HB ಸಮಾಜ ರೋಡ್. ಇದೇ ಸರ್, ಇದೇ ನಮ್ದು ಏರಿಯೆಲ್ಲ. ಇನ್ನೇನು 50-60 ವರ್ಷದಿಂದ ಇದೇ ಏರಿಯಾ, ಇದು ಇಷ್ಟೇ, ಬೇರೆ ಕಡೆ ಇಲ್ಲ. ಸರಿ, ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ನನ್ನ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿಮ್ಮ ವ್ಯಾಪಾರ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಲಿ, ಜಾಸ್ತಿ ವ್ಯಾಪಾರ ಆಗಲಿ, ದುಡ್ಡೆಲ್ಲ ಹೋಗ್ಲಿ, ಎಲ್ಲ ಬರೀ ಖುಷಿ ಸಿಗಲಿ ಅಂತ ಕೇಳ್ಕೊತೀವಿ. ಆಯ್ತು, ಟೈಮ್ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, 70 ವರ್ಷದಲ್ಲೂ ಇಷ್ಟು ಕಷ್ಟಪಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ, ಇಷ್ಟು ಖುಷಿಯಾಗಿ. ಈ ವಿಡಿಯೋ ನಿಮಗೆ ಒಂದಲ್ಲ ಒಂದು ರೀತಿ ಮೋಟಿವೇಶನ್ ಸಿಗುತ್ತೆ ಅಂತ ಅನ್ಕೋತಾ ಇದ್ದೀವಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ಬ್ಯಾಂಕರ್ ಕಿಶೋರ್.